ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಭಾಳ ಸಿಂಪಲ್ಲಾಗಿ ರವೆನಲ್ಲಿ ಸಣ್ಣ ರವೆನಲ್ಲಿ ಹಲ್ವಾ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಏನಾದ್ರು ನಿಮಗೆ ಬೇಕಾದ್ರೆ ಇದನ್ನ ದೇವ್ರಿಗೆ ಪ್ರಸಾದದ ಥರನ ಮಾಡ್ಕೋಬೋದು. ಇಲ್ಲ ಮಕ್ಕಳಿಗಂತೂ ಇದು ಭಾಳ ಇಷ್ಟ ಆಗುತ್ತೆ. ದೊಡ್ಡೋರಿಗೂ ಇಷ್ಟ ಆಗುತ್ತೆ. ರುಚಿ ಅಂತೂ ಹಂಗೆ ಹೆಂಗಿರುತ್ತಪ್ಪ ಅಂತಂದರೆ ನೀವೇ ಒಂಥರ ಆಶ್ಚರ್ಯ ಪಡ್ತೀರಾ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಗಿಳ್ ತಗೊಂಡಿದ್ದೀನಿ. ಗಿಳ್ ತಗೊಂಡು 1 ಕಪ್ಪು ಸಣ್ಣ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. ಆಯಿತಾ? 1 ಕಪ್ಪು ಚಿರೋಟಿ ರವೆಗೆ ಇಲ್ಲಿ 2 ಕಪ್ಪು ಬಿಸಿ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ಉಗುರು ಬೆಚ್ಚಗಿಲ್ಲ, ಅದಕ್ಕಿಂತ ಒಂಚೂರು ಬಿಸಿ ಇದ್ದರೆ ಸಾಕು. ತೀರಾ ಮಳ್ಳ ಅಂತ ಹಾಲನ್ನು ಹಾಕಬೇಡಿ. ಆಯಿತಾ? ತೀರಾ ಕಾದಾರಿದ್ದು ಹಾಲು ಹಾಕಿದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಬಿಸಿ ಹಾಲು ಹಾಕಿದ್ದು ಯಾಕೆ ಅಂತಂದರೆ, ಗಾಢ ನೆನೆಯುತ್ತೆ ಅಂತೇಳಿ. ಆಯಿತಾ? ಒಂದು 1/4 ಗಂಟೆ ನೆನೆದ್ರೆ ಸಾಕು. ತೀರಾ ನಿಮಗೆ ಟೈಮ್ ಐತೆ ಅನ್ನೋದಾದರೆ ಅರ್ಧ ಗಂಟೆ ನೆನೆಸಿದ್ರೂ ನಡೆಯುತ್ತೆ. ನಾನಿಲ್ಲಿ ಬೆಲ್ಲನ ಒಂದು ಈ ಕೊಬ್ಬರಿ ತುರಿಯೋದ್ರಾಗೆ ತುರಿತಾ ಇದ್ದೀನಿ. ಹಂಗೆ ಸರಿ ಇದು ಹಿಂಗೆ ತುರ್ಕೊಂಡ್ರೆ ಸರಿಯಾದ ಅಳತೆ ಸಿಗುತ್ತೆ. 3/4 ಕಪ್ಪು ಬೆಲ್ಲ ಬೇಕಾಗುತ್ತೆ ಇದಕ್ಕೆ. 1 ಕಪ್ ಹಾಕಿದರೆ ಸಿಹಿ ಜಾಸ್ತಿಗಿರುತ್ತೆ. 3/4 ಕಪ್ ಆದರೆ ಸರಿಯಾಗಿರುತ್ತೆ ನೋಡಿರಿ. ಆಯಿತಾ? ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ನಿಮ್ಗೆ ಗೊತ್ತೇ ಐತೆ 4 ಗೋಡಂಬಿ, ಒಂದು 4 ದ್ರಾಕ್ಷಿನ ಚೆನ್ನಾಗಿ ಹುರಿಬೇಕು ಸಣ್ಣ ಉರಿನಲ್ಲೇ. ಗೋಡಂಬಿನ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರಿಬೇಕು. ಆಮೇಲೆ ಅದನ್ನೊಂದು ಬಟ್ಲಿಗೆ ತಗೊಂಡು ಆ ಕಡೆಗೆ ಇಡ್ರಿ. ಆಮೇಲೆ ಹಿಂದೆ ಗುಟಲ್ನೇ ಒಂದು 4 ಕಾಳು 4 ಒಣ ದ್ರಾಕ್ಷಿ ಹಾಕ್ರಿ. ಆಯಿತಾ? ಸಾಕು. ಇಲ್ಲ ನೀವು ಆ ದ್ರಾಕ್ಷಿ ಗೋಡಂಬಿ ಹಾಕದೇ ಇದ್ರೂ ನಡೆಯುತ್ತೆ. ಹಾಕೋದ್ರಿಂದ ಒಂಚೂರು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಏನು ನೆನೆಸಿಟ್ಕೊಂಡಿದ್ದೆ ಚಿರೋಟಿ ರವೆ ಮತ್ತು ಹಾಲು ಎರಡನ್ನೂ ಹಾಕಿ ನೆನೆಸಿಟ್ಟಿದ್ನಲ್ಲ, ಅದನ್ನು ಇದಕ್ಕೆ ಸ್ಟವ್ ಆಫ್ ಮಾಡಿ ಅದೇ ತುಪ್ಪಕ್ಕೆ ಹಾಕ್ತಿದ್ದೀನಿ ನೋಡಿರಿ. ಈ ಥರ ಹಾಕಿರಿ. ಆಮೇಲಿಂದ 3/4 ಕಪ್ಪು ಬೆಲ್ಲ ಇತ್ತಲ್ಲ ತುರಿದಿರೋದು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ನೀವು ಒಂಚೂರು ಗೂರಾಡ್ಬೇಕು ಹಿಂಗೆ. ಆಯಿತಾ? ಗಂಟು ಪಂಟು ಆಗದಿರಂಗೆ. ನಾನು ತಗೊಂಡಿದ್ದ ರವೆ ತೀರಾ ಹಿಟ್ಟಿಗಿನ ಕಡಿಯಾಗಿತ್ತು. ಅಷ್ಟು ನುಣ್ಣಗಿತ್ತು. ಹಂಗಾಗಿ ಇಲ್ಲೊಂಚೂರು ಗಂಟು ಗಂಟು ಅಂತ ಅನ್ನಿಸ್ತೈತೆ. ನಿಮಗೆ ಯಾರು ಹಿಂಗೆ ನೀವು ತೀರಾ ಸಣ್ಣ ರವೆ ತಗೊಂಡಿದ್ದೀರಾ, ಹಿಂಗೆ ಆಯಿತು ಅಂದರೆ ಹೆದ್ರ್ಕೊಳ್ಳೋಕೆ ಹೋಗ್ಬೇಡ್ರಿ. ಸ್ಟವ್ ಹಚ್ಚಿದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಅದು ಚೆನ್ನಾಗಿ ಗಟ್ಟಿ ಆಗ್ತಾ ಆಗ್ತಾ ಗಂಟುಗಳೆಲ್ಲ ಹೋಗುತ್ತೆ. ನೀವು ಧೈರ್ಯವಾಗಿ ಮಾಡ್ಬೋದು. ಯಾಕಂದರೆ ಗಂಟು ಆಗ್ತಿದ್ದಂಗೆ ಇದೆ ನಿಂಗೆ ಗಂಟಾಯ್ತು ಅಂತೇಳಿ ಎಲ್ಲ ನೀವು ಕಡಿಮೆ ಎದ್ದೇಳ್ಬಿಟ್ರ ಮೇಲೆ ಸ್ಟವ್ ಹಚ್ಚಿ ಇದು ಮಾಡಬೇಕು. ಬಿಸಿ ಆದಂಗೆ ಗಂಟುಗಳೆಲ್ಲ ಹೋಗ್ತವವು. ನಾನೀಗ ಸ್ಟವ್ ಹಚ್ಚಿದೆ. ಅದೆಲ್ಲ ಪೂರ್ತಿ ನಾನು ಹಿಂಗೆ ಗೂರಾಡಿದ ಮೇಲೆ ಸ್ಟವ್ ಹಚ್ಚಿ ಇವಾಗ ಸಣ್ಣ ಊರಿನಲ್ಲೇ ಚೆನ್ನಾಗಿ ಹಿಂಗೆ ತಿರುತ್ತಾ ಇದ್ದೀನಿ ಹಿಂಗೆ ಬಿಗಿ ಮೇಲೆ. ಆಮೇಲೆ ಮಧ್ಯೆ ಮಧ್ಯೆ ಒಂಚೂರು ತುಪ್ಪ ಹಾಕ್ಯಂತಿರ್ಬೇಕು ಹಿಂಗೆ. ಗೊತ್ತಾಯ್ತಾ? ಅದೆಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ತಳ ಬಿಡ್ತಾ ಬರುತ್ತೆ. ಆಮೇಲೆ ಹಿಂಗೆ ಮುಟ್ಟಿದರೆ ಕೈಗೆ ಅಂಟಲ್ಲ. ಒಟ್ಟಾರೆ ಇಲ್ಲಿ ನಾನಿಲ್ಲಿ ಒಂದು ಚಿರೋಟಿ ರವೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 1 ಕಪ್ ತುಪ್ಪ ತಗೊಂಡಿದ್ದೀನಿ. ಅದರಲ್ಲಿ ಹತ್ತತ್ರ 3/4 ಕಪ್ಪು ತುಪ್ಪ ಬಳಸಿದ್ದೀನಿ ಅನಿಸುತ್ತೆ. 3/4 ಕಪ್ಗಿಂತ ಒಂಚೂರು ಕಡಿಮೆನೇ ಬಳಸಿದ್ದೀನಿ. ನಿಮಗೆ ಯಾರು ತುಪ್ಪ ಜಾಸ್ತಿ ತಿನ್ನಲ್ಲ ಅಂತಂದರೆ ಒಂಚೂರು ಕಡಿಮೆನೇ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿರಿ ಹಿಂಗೆ ನೋಡಿರಿ ಎಂಥ ಚೆನ್ನಾಗಿ ತಳ ಬಿಡ್ತೈತೆ. ಆಯಿತಾ? ಹಿಂಗೆ ತಳ ಬಿಟ್ಕೊಂತ ಬರುತ್ತೆ. ಮಧ್ಯೆ ಮಧ್ಯೆ ಒಂದೊಂದು ಚಮಚ 1/2 ಚಮಚ ತುಪ್ಪ ಹಾಕಿ ಹಿಂಗೆ ಗೂರಾಡ್ತಿರ್ಬೇಕು. ಅಂದರೆ ಮಿಕ್ಸ್ ಮಾಡ್ತಿರ್ಬೇಕೆಲ್ಲ ತುಪ್ಪನೂ. ತುಪ್ಪ ಚೆನ್ನಾಗಿ ಕುಡಿಯೋ ಥರ ಅದು ಹಲ್ವಾ. ಮತ್ತು ಹಿಂಗೆ ಮಾಡಿದ್ರಿ ಅಂತಂದರೆ ರುಚಿ ರುಚಿಯಾದ ಹಲ್ವಾ ರೆಡಿ ಆಯಿತು ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷದಲ್ಲಿ ಆಗೇ ಹೋಗ್ಬಿಡುತ್ತೆ. ನಿಮ್ಗೇನು ಇಷ್ಟ ಆಗಿತ್ತು ಅಂತಂದ್ರೆ ಇದು ಮಾಡಿರಿ. ಕೊನೆಗೆ ಒಂದು ಏಲಕ್ಕಿನ ಸಿಪ್ಪೆ ಸಮೇತ ಒಂದೆರಡು ಏಲಕ್ಕಿನ ಕುಟ್ಟಿ ದೊರಗೋ ಅದಕ್ಕೆ ಹಾಕಿದ್ದೀನಿ. ಇನ್ನೇನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಹಾಕಿ ಚೆನ್ನಾಗಿ ಒಂದ್ಸರಿ ತಿರುವಿ ತಿಂತಾ ಇದ್ದರೆ ಆಹಾಹಾಹಾ! ಎಂಥ ಚೆನ್ನಾಗಿರುತ್ತೆ ಅಂತೀರ. ನಿಮಗೆ ಯಾರಿದು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ ನೋಡಿರಿ. ಇದು ತಿರುವೋದಕ್ಕೆ ಒಂದು ಬಿಗಿಯಾಗಿರೋ ಚಮಚ ತಗೊಳ್ರಿ. ತೀರಾ ಸೊಂಟಿಲ್ದಿರೋವು ಬಳಕೆಡೋವು ತಗೋಬೇಡ್ರಿ. ಅವಾದರೆ ನಿಮಗೆ ಸರಿ ಹೋಗೋದಿಲ್ಲ. ದಿಮ್ಮನ ಸೌಟ್ ತಗೊಂಡು ಬಿಗೆ ಮೇಲೆ ಚೆನ್ನಾಗಿ ತಿರುವಿದ್ರಿ ಅಂದರೆ ಗಂಟು ಆಗಲ್ಲ, ಪಂಟು ಆಗಲ್ಲ. ಸರಿ ಟಾಟಾ, ಬಾಯ್ ಬಾಯ್.